ದೇವ್ರ ಸ್ಮರಣೆ ಮಾಡ್ತಾ ಇರ್ತೀವಲ್ಲ, ದೇವ್ರ ಮುಖ್ಯ ಆಗ್ತಾನ, ಅರ್ಚಕ ಮುಖ್ಯ ಆಗ್ತಾನ? ಅರ್ಚಕಸ್ಯ ಪ್ರಭಾವವನ್ನು ಶಿವಾಭವತಿ ಶಂಕರ ಅಂತ ಒಂದಿದೆ. ಅರ್ಚಕನ ಪ್ರಭಾವದಿಂದ ಒಂದು ಶಿಲೆ ಕೂಡ ಶಂಕರನಾಗ್ತಾನೆ ಅಂತ ಕರುಂತೇಳಿ ಬಂದು ಪೂಜೆ ಮಾಡ್ತೀವಿ. ಯಾಕಂದ್ರೆ ಎಲ್ಲ ಬಿದ್ದಿರುತ್ತೆ. ಅರ್ಚಕ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಆ ಕಣ್ಣಲ್ಲಿ ದೈವತ್ವ ಉಂಟಾಗುತ್ತೆ. ಅಂದರೆ ಅರ್ಚಕನೇ ಪ್ರಧಾನ. ಆ ಪರಮಾತ್ಮ ಏನು ನಾನು ಬಿಡಿ, ಅವನಿಗೆ ನೆನೆಸ್ಕೊಳ್ಳೋಕ್ಕೋಸ್ಕರ ಅವನು ಅಷ್ಟೊಂದಿದೆ. ಈಸ್ ದಿ ಗ್ರೇಟೆಸ್ಟ್ ಟಾಪ್ಮೋಸ್ಟ್ ನೀಡಿರ್ತಕ್ಕಂಥ ಭಗವಂತ. ಅವನ ಆರಾಧನೆಗೆ ಶ್ರದ್ಧೆಯಿಂದ ಪೂಜೆ ಮಾಡಬೇಕು, ಅಂತರಂಗ ಶುದ್ಧಿಯಿಂದ ಪೂಜೆ ಮಾಡಬೇಕು. ಇನ್ನೊಬ್ಬರು ಮೆಚ್ಚೆ ಇರ್ತದೆ. ಅಂತಃಶುದ್ಧಿಯಿಂದ ಈ ಶುದ್ಧಿ ಪುರೋಹಿತ ಅನ್ನೋದಕ್ಕೆ ಪುರಕ್ಕೆ ಹಿತವನ್ನು ಬಯಸ್ತಕ್ಕಂಥ ಪುರೋಹಿತ. ಪುರ ಹತನಾಗಬಾರ್ದು. ಪುರ ಹತ ಅಂದ್ರೆ ನಾಶ ಮಾಡೋದು. ಅದಕ್ಕೆ ಶಂಕರಾಚಾರ್ಯರು ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಆ ಶ್ಲೋಕವನ್ನು ವಿವರಕಾರ ನೋಡ್ತೀವಿ. ಪೌರೋಹಿತ್ಯಂ ರಜನಿಜಂತಂ ಗ್ರಾಮಣಿತ್ವಂ ನಿಯೋಗಂ ಮಾಥಾಪತ್ಯಂ ಶನಿಭೋಜನಂ ಸಾಕ್ಷಿವಾದ ಪರಾನ್ನಂ ಬ್ರಹ್ಮದ್ವೇಷೋ ಖರಗವರಸು ಪ್ರಾಣಿನಾಂ ಬುದ್ಧಯುಕ್ತಂ ಮೋಹೋದ್ವೇಗೋ ಮಮ ಪಶುಪತೆ ಜನ್ಮ ಜನ್ಮಾಂತರೇಶು ಅಂತಂದು. ಅಂದರೆ ಪೌರೋಹಿತ್ಯ ಅನ್ನೋದು ಸರಿಯಾಗಿ ಮಾಡುವುದು ಅಷ್ಟೇ. ಈಗ ನಾವು ಮಾಡ್ತೇವೆ, ನಾನು ಪೂರೈಕೆ ಮಾಡ್ತೀವಿ. ಪ್ರಯೋಜಕ ನಾವು ರಜನಿಚರಿತ ಗ್ರಾಮರಿತ್ವಂ, ಈ ಗ್ರಾಮಕ್ಕೆ ಅಧಿಪತಿ ಆಗ್ತಕ್ಕಂಥದ್ದು. ಈಗಾದ್ರೂ ಶಿಸ್ತರಿತ್ತು ಅಂತ ಅವೆಲ್ಲ ಶ್ರದ್ಧೆಯಿಂದ ಮಾಡ್ತಾರೆ ಅಂತಂದಿಲ್ಲ. ಮಾಠಾಪತ್ಯ ಮಠಾಧಿಪತಿ ಆಗ್ತಕ್ಕಂಥದ್ದು. ಪ್ರಾಣಿನ ನಿರ್ದಯಿತ್ವ, ಪ್ರಾಣಿಗಳಲ್ಲಿ ನಿರ್ದಯತೆ. ಇಂಥವು ನಮ್ಮ ಜನ್ಮದಲ್ಲಿ ಅಂತ ಬೇಡ ಅಂತವ್ರು ಪುರೋಹಿತರು ಸೇರಿಸ್ತಾರೆ. ಕಾರಣ ಏನಪ್ಪ ಅಂದರೆ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ಒಂದು ಗಣಪತಿ ಪೂಜೆ ಮಾಡಬೇಕು ಅಂದರೆ ಬೆಳಗ್ಗೆ ಶುರು ಮಾಡಿಕೊಂಡು ಸಾಯಂಕಾಲಕ್ಕೆ ಮಾಡ್ಬೋದು. ದಕಾರ ಗಣಪತಿ ಸರಸ್ನಾಮ ಮಾಡ್ಬೋದು, ಪೂರ್ಣಾವತಿ ಎಲ್ಲ ಮಾಡ್ಬೋದು. ಅಷ್ಟೆಲ್ಲ ಮಾಡೋಕ್ಕೆಲ್ಲ ಆಗುತ್ತೆ. ಸುಮ್ಮನೆ 5 ಗಂಟೆ ಆಗ್ತಕ್ಕೆ ಒಂದು 5 ನಿಮಿಷ ಬಂದ್ಬಿಟ್ಟು ಇದೆಲ್ಲ ನಿಜವಾಗೇನು ಒಳ್ಳೆಯದಲ್ಲ. ಅದಕ್ಕೆ ನೈವೇದ್ಯದಿಂದ ಶಿವ ಒಲಿತನ ಕೆರೆಗೀರಲಿ ಕೆರೆಗೆ ಚೆಲ್ಲಿ ವರವ ಪಡೆಯುವರಂತೆ ಕಾಣಿರೋ ಕರಿಯ ಕೆರೆಗಳಾದ ಭಾಗ್ಯವನ್ನು ಹರಿಸಮರ್ಪಣೆ ಮಾಡಿ ಬದುಕಿರೋ ಅಂತ ಪ್ರೇಮಿಂದ ಕೆರೆಯ ನೀರನ್ನು ಕಲಿಸ ಭಗವಂತ ಕೊಟ್ಟಿದ್ದಾರೆ. ಭಗವಂತನ ದಾಖಲೆ ಮಾಡಿ ಅದು ನೋಡಿ ಅಲ್ಲಿ ತತ್ವ. ಅವನು ತಿಂತಾನೆ ಅಂತಲ್ಲ, ಅವನೇ ಇವಾಗ ಬಂದು ತಿನ್ನೋದಾಗಿದೆ. ಯಾರೋ ಇಟ್ಟಿರಲಿಲ್ಲ, ಯಾರೋ ಅದಕ್ಕೋಸ್ಕರ ನೀವು ನೀನು ಕೊಟ್ಟಿದ್ಯಾ, ನೀನು ಅವನ ಸ್ಮರಣೆ ಮಾಡ್ಕೊಂಡು ನಾವು ಗೊತ್ತಾಗಷ್ಟೇ. ಅಂತರಂಗ ಶುದ್ಧಿ ಇಲ್ಲದ್ದು ಬಹಿರಂಗ ಶುದ್ಧಿ ಬೇಕೆಂದರೆ ಶಿವ ಮೆಚ್ಚುವನು. ಖಂಡಿತ ಮೆಚ್ಚುತ್ತೆ. ಅಂತರಂಗ ಶುದ್ಧಿಯೇ ಪ್ರಧಾನ, ಬಹಿರಂಗ ಶುದ್ಧಿ ಅಲ್ಲ. ಜೈನ ವಿಳಂಬರು ಅವರು ಬಹಿರಂಗ ಶುದ್ಧಿಯಾಗಿರೋದು ಏನು ಮಾಡಬೇಕು, ನಾವು ಕಿತ್ತಾಕಂತಾರೆ, ಸ್ನಾನ ಏನು ಮಾಡೋದಿಲ್ಲ, ಬರೋ ನಗ್ನ ಶರೀರದಲ್ಲಿ ಇರ್ತಾರೆ ವಿಳಂಬರು. ಅಂತರಂಗ ಶುದ್ಧಿ ಇದೆ ಅವರಿಗೆ. ಬಹಿರಂಗ ಶುದ್ಧಿಗಿಂತ ಅಂತರಂಗ ಶುದ್ಧಿಯೇ ಮುಖ್ಯ. ಮನಸ್ಸಿನಲ್ಲಿ ದೃಢತೆ ಇದ್ದೇನೆ, ಪೂಜೆ ಮಾಡಿ ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ. ತನಗೆ ನಂಬಿಕೆ ಒಂದಲ್ಲ, ಸುಮ್ಮನೆ ಏನೋ ದೀನಕ್ಕೋಸ್ಕರ ಮಾಡ್ಬೇಕಷ್ಟೇ. ಅಲ್ಲ, ಪರವನ್ನು ಮೆಚ್ಚೋದಕ್ಕೋಸ್ಕರ ಮಾಡ್ಬೇಕಷ್ಟೆ. ಅದೊಂದು ಬೇರೆ ಪ್ರಯೋಜನ. ಅದೇ ಜೀವನ ಮಾಡ್ಬೋದು ಅಷ್ಟೇ. ನಾವೆಲ್ಲ ಮಾಡೋದು ಅಂತಂದ್ರೆ ನೀವು ಮಾಡೋದು. ತಮ್ಮ ಹೆಸರು ಸರ್? ನರಸಿಂಹಮೂರ್ತಿ. ನರಸಿಂಹಮೂರ್ತಿ ಈ ಆದಿಶಕ್ತಿ ಮಾರಮ್ಮ ದೇವಿಯ ಟ್ರಸ್ಟಿನ ಗೌರವಾಧ್ಯಕ್ಷರು. ಈ ಇದರೊಳಗೆ ನಾನು ಇವಾಗ ಗೌರವಾಧ್ಯಕ್ಷರು ಮಾಡಿದ್ದಾರೆ. ಅದು ಭಯ ಪಟ್ಕೊಂಡು ಇನ್ನೂ ಒಂದು ಕಡೆ ನೀವು ಹೋಗ್ಬಿಡ್ತಾ ಇದ್ದೀರ, ಇವಾಗ ಮಾಡಿದ್ದಾರೆ. ಗೌರವಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಏನು ಅನಿಸುತ್ತೆ ಗೌರವಾಧ್ಯಕ್ಷ ಆಗಿ? ನಿಮ್ಗೆಲ್ಲ ಸಕಲ ಸಂಪತ್ತು ಸಕಲ ಐಶ್ವರ್ಯ ದೇವರು ಕೊಟ್ಟಂಗೆ ಗುಡಿಯೆಲ್ಲ ಕಟ್ಟಿದ ಮೇಲೆ ನಿಮ್ಗೆ ಗೌರವಾಧ್ಯಕ್ಷ ಮಾಡೋದು. ನಿಮ್ಗೆ ಇದು ರಿಸ್ಕ್ ಇದೆ ಅಂತ ಅನ್ಸಿದೆ, ರಿಸ್ಕ್ ಇಲ್ಲ ಅನ್ಸುತ್ತೆ? ನಿಮಗೆ ಗೌರವಾಧ್ಯಕ್ಷರು ಮಾಡೋದಕ್ಕೂ ಮುಂಚೆ ಅಧ್ಯಕ್ಷರಿಗಿನ್ನ ಜಾಸ್ತಿಯಾಗಿ ನನಗೆ ಊರಿಗೆ ಬರಬೇಕು, ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡಬೇಕು ಅಂತ ಭಾಳ ಆಸೆ ಆಕಾಂಕ್ಷೆ ಮಾಡಿಕೊಂಡಿದ್ದೀನಿ. ಅವತ್ತು ಮಾಡಿಕೊಂಡಿದ್ದೀನಿ, ಇವತ್ತು ಮಾಡಿಕೊಂಡಿದ್ದೀನಿ. ಇಂಥ ನರಸಿಂಹಮೂರ್ತಿಯವರು ಮನೆ ದೇವರು ಆದಿಶಕ್ತಿ ಮಾರಮ್ಮ ತಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ತಂದು ಆ ಬದಲಾವಣೆಯ ಯಾವ್ದಾರ ಒಂದು ಘಟನೆ ಹೇಳಕ್ಕೆ ಇಷ್ಟಪಡ್ತಾರೆ? ನಿಮ್ಮ ತಾಯಿಯವ್ರಿಗೆ ಬೇಕಾದಷ್ಟು ಆಸ್ತಿ ಇತ್ತು.
ನಮ್ಮ ಅಕ್ಕ ತಂಗಿದಿರೆಲ್ಲ ಆಸ್ತಿ ಇತ್ತು, ನಾನು ಯಾರಿಗೂ ಅದ್ರ ಬಗ್ಗೆ ಕೇಳಲಿಲ್ಲ. ಈ ಅಮ್ಮನ್ ಮಡ್ಕೊಂಡಾಗ ನನಗೆ ಶಕ್ತಿ ಅನ್ನೋದು ಮಾರಮ್ಮನೇ ಕೊಟ್ಟಿರೋದು. ಅದರಲ್ಲಿ ಹೇಳ್ಬೇಕಾದ್ರೆ ಭಾಳ ಕಷ್ಟ ಇದೆ. ನಾನು ತಿಳಿದಿದ್ದೇನೆ, 35 ವರ್ಷ ಮುಂಚೆ ಒಂದು ಘಟನೆ ನಡೆದಿದ್ದು. ನಮ್ಮ ಹೆಂಗಸರು ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬಂದು ನಮ್ಮ ಮನೆಗೆ ಬರಬೇಕಾದ್ರೆ ಏನೋ ಒಂದು ಕೆಟ್ಟ ಥರ ಆಯಿತು. ಎಲ್ಲ ನಮ್ಮ ಮನೆ ಕುಟುಂಬದಲ್ಲಿ ಏನೋ ಕೆಟ್ಟದ್ದಾಗಿದೆ, ಏನೋ ಇದೆ ಅಂದರೆ ನಮ್ಗೆ ಅದ್ರ ಬಗ್ಗೆ ಏನೂ ಇರಲಿಲ್ಲ. ನನಗೆ ಈ ದೇವಸ್ಥಾನಕ್ಕೆ ಬಂದು ಹೋಗೋದಕ್ಕೂ ನನಗೆ ದುಡ್ಡಿನ ಶಕ್ತಿ ಇರಲಿಲ್ಲ. ನನ್ನ ಕೈಯಲ್ಲಿ ಏನೋ ಇದೆ ಕೊಡ್ತೀನಿ, ನೀನು ಯಾರಿಗೂ ಹೇಳ್ಬೇಡ, ನೀನು ಯಾರಿಗೂ ತೋರಿಸ್ಬೇಡ ಅಂತ ಏನೋ ಒಂದು ವಸ್ತು ಕೊಟ್ಟರು. ಅದು ತೆಗೆದು ಜಾಬ್ನಲ್ಲಿ ಇಟ್ಕೊಂಡೆ. ಅದು ಇಟ್ಕೊಂಡು ಹೊರಗಡೆ ಬರ್ತಿದ್ದೀನಿ. ಇಲ್ಲಿ ದುಡ್ಡು ನನ್ನ ಕೆಲಸದವರೆಲ್ಲ ದುಡ್ಡು ತಂದು ನನ್ನ ಕೈ ಕೊಟ್ಟರು. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಪೀಣ್ಯದ ಹತ್ರ ಬರಬೇಕಾದ್ರೆ ಈ ದೇವಸ್ಥಾನದಲ್ಲಿ, ನನ್ನ ದೇವಸ್ಥಾನದಲ್ಲಿ ನಾನು ಏನು ಪೂಜೆ ಮಾಡಿಲ್ಲ, ನಮ್ಮ ಅಣ್ಣನ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರು. ಪೀಣ್ಯದ ಹತ್ರ ಈ ಮಾತು ಹೇಳಿದ್ದು ನನ್ನ ಕಿವಿಯಲ್ಲಿ ಭಾಳ ಎಲ್ಲರಿಗೂ ಕೇಳಿಸ್ಕೊಂಡು, ನಮ್ಮ ತಾಯಿ, ಅವರ ಅಕ್ಕ, ನಮ್ಮ ಎಲ್ಲರಿದ್ದು ಆ ಕಾಲಲ್ಲಿ ಬರಬೇಕಾದ್ರೆ ಇದು ಕೇಳಿಸ್ಕೊಂಡು ನಾನು ಬಂದಾದ್ಮೇಲೆ ಮಮ್ಮೂರಿಗೆ ಯಾರು ಪೂಜೆ ಮಾಡಿಲ್ಲ. ನಮ್ಮ ಅಣ್ಣವ್ರ ಹೆಂಗಸರು ಮಂಚಗಲಕ್ಕೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದು ನಮ್ಮ ಕಣ್ಣಲ್ಲಿ ನಡೆದಿದ್ದ ವಿಷಯ ಆಗಿತ್ತು. ಗೌರವ ಉದ್ದೇಶ ಒಂದು ತಿಂಗಳಿಂದ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಾ. ಎಷ್ಟು ಸರಿ ದೇವಸ್ಥಾನಕ್ಕೆ ಬಂದಿದ್ದೀರಾ? ನಾನು ಒಂದು ತಿಂಗಳಲ್ಲಿ ಒಂದು 5 ಸರಿ ಬಂದಿದ್ದೆ. ಈ 5 ಸತಿ ಬಂದಾಗ ಆಗ್ತಾನೆ ಜನನಾಗಿರೋ ಮಕ್ಕಳೇ ಆಗಲಿ ಅಥವಾ 1 ವರ್ಷದ ಮಕ್ಕಳೇ ಆಗಲಿ ತಾವು ಗುರುತಿಸಿದ್ರು. ನಮಗೆ ಅವತ್ತು ಚಿಕ್ಕದ್ರಿಂದಲೂ ಗುರುತಿಸಿದ್ದಾರೆ, ಇವತ್ತು ಅದೇ ತರ ಗುರುತಿಸಿದ್ದಾರೆ. ಅದಲ್ಲ, ನೀವು ಗೌರವಾಧ್ಯಕ್ಷ 5 ಸತಿ ದೇವಸ್ಥಾನಕ್ಕೆ ಬಂದಿದ್ದೀರಾ. ಆ ದೇವಸ್ಥಾನಕ್ಕೆ ಬಂದಾಗ ಭಕ್ತಾದಿಗಳು ಬೇರೆ 1 ವರ್ಷದ ಮಗು ಅಥವಾ 6 ತಿಂಗಳ ಮಗುನ ನೀವು ನೋಡಿದ್ದು, ಮಾತಾಡ್ಸಿದ್ದೇನೆ ಜ್ಞಾಪಕ ಇಲ್ಲ? ಇಲ್ಲ, ನೋಡಿದ್ದೀನಿ. ಚಿಕ್ಕ ಮಕ್ಕಳು ನೋಡಿದ್ದೀನಿ. ಎಷ್ಟು ವರ್ಷದ ಮಕ್ಕಳು ನೋಡಿದ್ವಿ? ಒಂದು 2 ವರ್ಷ ಚಿಕ್ಕ, ಒಂದು 1.5 ವರ್ಷ ಮಗು ನೋಡಿದ್ವಿ. ಆ ಮಗು ಹೆಸರು ಕೇಳಿದ್ವಿ, ಕೇಳಲಿಲ್ಲ. ಅದು ಅದ್ರ ಬಗ್ಗೆ ಆ ಅಮ್ಮ ಶಕ್ತಿ ಕೊಡಲಿಲ್ಲ. ಗೌರವಾಧ್ಯಕ್ಷ ಆದ್ಮೇಲೆ ಪ್ರತಿಯೊಬ್ಬರನ್ನು ಗೌರವವಾಗಿ ಪ್ರತಿಯೊಬ್ಬ ಭಕ್ತಾದಿಗಳನ್ನು ನೋಡಬೇಕಾದಂಥ ಕರ್ತವ್ಯ ತಮ್ಮದು. ನೀವು ಯಾಕೆ ಅದನ್ನ ಮಾಡಲಿಲ್ಲ? ಅದು ಈಗ ನನಗೆ ಹೊಸದಾಗಿ ಬಂದಿರೋದ್ರಿಂದ, ನಾನು ಇರೋದು ಬೆಂಗಳೂರು ವಾತಾವರಣದಲ್ಲೇ ನಾವು ಬೆಳೆದಿದ್ದು. ಇವಾಗ ಗೌರವಾಧ್ಯಕ್ಷರಾಗಿ ಇವತ್ತು ನನಗೆ ಆ ಸ್ಥಾನಕ್ಕೆ ಕುಂಡಿಸಿರ್ಬೇಕಾದ್ರೆ ಒಂದೊಂದು ನಿಧಾನಕ್ಕೆ ಒಂದೊಂದು ನಾನು ಕಲಿಬೇಕಾದ ಸನ್ನಿವೇಶ ಬರ್ತದೆ. ಕಲಿತೀನಿ. ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ದೇವರು ಶಕ್ತಿ ಕೊಟ್ಟರು ಮಾಡೇ ಮಾಡ್ತೀನಿ. ತಮ್ಮ ಹುದ್ದೆಯಲ್ಲಿ ಗೌರವ ಅಧ್ಯಕ್ಷರು, ಗೌರವವನ್ನು ಕೊಡುವಂಥ ಅಧ್ಯಕ್ಷರು ನಮ್ಮ ದೇವಸ್ಥಾನದಲ್ಲಿದ್ದಾರೆ. ಅದು ನರಸಿಂಹಮೂರ್ತಿಯಿಂದ ತಮಗೆ ಕೊಟ್ಟಿದ್ದಾರೆ. ತಾವೇ ಬರುವಂಥ ಭಕ್ತಾದಿಗಳನ್ನ ಗೌರವದಿಂದ ಮಾತಾಡಿಸಿ ಅವ್ರ ಹೆಸರು, ಕುಲ, ಯಾವ ಊರು ಅಂತ ಅಬ್ಸರ್ವ್ ಮಾಡಿದಾಗ ನಿಮಗೆ ಎಲ್ಲೂ ಒಂದು ಕಡೆ ಸಂಸ್ಕೃತಿನ ಸಂಪ್ರದಾಯನ ಕಟ್ಟಿರುವಂಥ ಶಕ್ತಿ ಮೇಲೆ ಜಾಸ್ತಿ ಇರೋದು. ಯಾಕೆಂದ್ರೆ ಇತ್ತೀಚೆಗೆ ಮಾರಮ್ಮ ದೇವಿ ಹೆಸರನ್ನ ಎಲ್ಲರೂ ಒಂದು ಕಡೆ ಮಕ್ಕಳಿಗೆ ಇಟ್ಟರೆ ನೀವು ಕೇಳಿದ್ದೀರಾ? ಅಥವಾ ಮಾರಮ್ಮ ಕೇಳಿಲ್ಲ. ಎಲ್ಲ ಒಂದು ಕಡೆ ಆ ಹೆಸರು ನಶಿಸೋಗ್ತಾ ಇದೆಯಲ್ಲ ಮಕ್ಕಳಿಗೆ. ನಿಮ್ಮ ಕುಲದಲ್ಲೇ ಇರ್ಬೋದು, ನಂಬಿರೋದು ಅದು ಎಲ್ಲ ಒಂದು ನೀವೇ ಅಳಿಸ್ದಂಗಾಗತ್ತಲ್ಲ. ಅದು ಇವತ್ತಿನ ಹುಟ್ಟಿದ ಮಕ್ಕಳಿಗೆ ಆ ದೇವರ ಹೆಸರು ಅಂತ ಇಡ್ತಾರೆ. ಇಟ್ಟಿದ ತಕ್ಷಣ ಇವತ್ತಿನ ಬುಕ್ ಬಂದಿರಲ್ಲ ಹೆಸರುಗಳು, ಆ ಹೆಸರು ಮರೆತು ಬಿಡ್ತಾರೆ, ಈ ಹೆಸರು ಇಡ್ತಾರೆ. ಖಂಡಿತ ಇತ್ತೀಚೆಗೆ ಆ ಹೆಸರು ಇಡ್ತಾ ಇಲ್ಲ. ಅದು ಹೌದು. ಅದನ್ನ ನೀವು ಅಟ್ಲೀಸ್ಟ್ ಬರುವಂತ ಭಕ್ತಾದಿಗಳಿಗೆ ಅದನ್ನ ನೀವು ಗಮನಕ್ಕೆ ತಂದಾಗ ಏಳಿಗೆ ಕೊಡ್ತಾರೆ. ಫಸ್ಟ್ ಈ ತಾಯಿಯ ಸಡಿ ಅಂತ ಯಾವಾಗಾರ ಮಾಡಕ್ಕಾರ ಪ್ರಯತ್ನ ಪಡ್ತೀರ ಇನ್ಮೇಲೆ? ಈಗ ಹೇಳಿದ್ನಲ್ಲ, ನನಗೆ ಈಗ ಹೊಸದಾಗಿ ಇದು ಇವಾಗ ಒಂದು ತಿಂಗಳಿಂದ ಈಚೆಗೆ ನನಗೆ ಈ ಸ್ಥಾನಕ್ಕೆ ಕೊಟ್ಟಿರ್ಬೇಕಾದ್ರೆ ಅದನ್ನ ಮುಂದಕ್ಕೆ ಬಹಳ ಏನ್ ಮಾಡ್ಬೇಕು ಅಂತ ಅದನ್ನ ಬೆಳೆಸ್ಕೊಂಡು ಹೋಗ್ತೀನಿ ಹೊರತು ಕಮ್ಮಿ ಮಾಡೋದಿಲ್ಲ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ನಾವು ಬಂದಾಗ ಗೌರವ ತಗೊಂಡು ಬರ್ತೀವಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಹೆಸರು ಮಾರಯ್ಯವರು. ಏನ್ ಮಾಡ್ತಾರೆ ನಮ್ಮ ಆದಿಶಕ್ತಿ ಮಾರಮ್ಮನ ಸೇವೆ? ಸರ್, ನಾನು ಈ ಗ್ರಾಮದಲ್ಲಿ ಸೇವಾ ಕೆಲಸ ಮಾಡಿಕೊಂಡು ಗಂಟಾಸುರಲ್ಲಿ ಕೈಗಾರಿಕಾ ಸಂಸ್ಥೆ ನಾನು ಗ್ರಾಮದಲ್ಲಿ ಮಾಡ್ತೀನಿ.
ಹಾಲು ನಾನು ಕೊಂಡಾಡ್ಬೇಕಾದ್ರೆ ದಗದಗನ ಊಟಿ ಉರಿತಾ ಇರಬೇಕು. ನಾವು 2 ಟ್ಯಾಂಕು 3 ಟ್ಯಾಂಕು ಸೋಡಿಸ್ಕೊಳ್ತಾ ಇದ್ವಿ. ಅದು ಬೆಳ್ಳಿ ಸೌದೆ, ಹಾಲು ಸೌದೆ, ಹಸಿ ಸೌದೆಗಳನ್ನು ತಗೊಂಡು ನಮ್ಮ ಹತ್ತೊಂಬತ್ತು ಕಾಲದಿಂದಲೂ ನಾವು ಸೌದೆಗಳನ್ನು ಹಾಕಿ ನಾವು ಸುಡ್ತಾ ಇದ್ದೀವಿ. ಅವರು ನಮ್ಮ ತಂದೆ ಕಾಲದಿಂದ ಮಾಡ್ಕೊಳ್ಳೋ ಸೇವೆಯನ್ನು ನಾವು ಈಗ ಮಾಡ್ತಾ ಇದ್ದೀವಿ. ಆದರೆ ನಾವು ಸುಡ್ತಾ ಇರುವಾಗ ಆ ಬೆಂಕಿ ಒಳಗೆ ನಮಗೊಂದು ಬಟ್ಟೆ ಆಗಲಿ, ಒಂದು ಬರೆ ಆಗಲಿ, ಒಂದು ಬೊಬ್ಬೆ ಆಗಲಿ, ಒಂದು ಚೂರು ನಮಗೆ ತೊಂದರೆ ಬಂದು ಅವರು ನಾವು ಏನಾದರೂ ನೆನೆಸ್ಕೊಂಡು ನಾವು ಕಾರ್ಯ ಮಾಡಬೇಕಾಗಿ ಅವ್ರು ಭವಿಷ್ಯಕ್ಕೂ ನಾವು ಮಾಡ್ತಾರೆ. ಮಾರಯ್ಯರು ಪ್ರತಿ ವರ್ಷ ಆದಿಶಕ್ತಿ ಮಾರಮ್ಮನಿಗೆ ಕೊಂಡನ್ನು ಹಾಯಿಸ್ಕೊಂಡು ತಮ್ಮ ನೋವನ್ನ ಮರೆಸ್ಕೊಂಡು ಎಲ್ಲೋ ಒಂದು ಕಡೆ ಸೇವೆ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಕುತ್ತಿಗೆಯಲ್ಲಿ ಒಂದು ದೇವ್ರ ಕಾಸು ಮತ್ತು ಮಣಿ ಹಾಕೊಳ್ಳುವ ಉದ್ದೇಶವೇನು? ಅವ್ರ ಬಲ ಅವ್ರದ್ದೇ ತಾಲಿ ಇದೆ, ಅವ್ರದ್ದೇ ತಾಲಿ. ಏನಕ್ಕೋಸ್ಕರ ಹಾಕೊಂಡಿದ್ದು? ಅವ್ರ ಶಕ್ತಿ ಇಲ್ಲ ಅವ್ರಿಗೆ ನೆನೆಸ್ಕೊಂಡು ಏನೇ ಕಾರ್ಯ ಮಾಡ್ಬೇಕಾದ್ರು. ಬೇಕಾದ್ರೆ ಮತ್ತೆ ಕತ್ತಿನಿಂದ ಬಂದು ಬೇಕಾದ್ರೆ ನೀನು ಕಲ್ಸಕ್ಕೆ ಕಲ್ಸಕ್ಕಾಗಲ್ಲ. ಇದೊಂದು ಮಾತ್ರ ಸಿಗ್ತದೆ. ಆ ಕಾಸು ನಿಮಗೆ ಎಲ್ಲಿ ಸಿಕ್ತು? ಯಾವುದು ಮಾಡಿಸಿರೋದು ಅದು ನೀವು ಇದೇ ಥರ ಎಲ್ಲ ಭಕ್ತಾದಿಗಳಿಗೂ ಹೇಳಿದ್ರೆ ತಾಯಿಗೆ ಒಂದು ಹೇಳಿದ್ರಿ. ಇದೇ ಕೊಂಡದಲ್ಲಿ ನಿಂತ್ಕೊಂಡು ಮಕ್ಕಳಾಗುವಂತ ಅವಕಾಶ ಕೊಟ್ಟಿದ್ರಿ. ಕೊಂಡದಲ್ಲಿ ಕಟ್ಟಿಸ್ತಾ ತೀರ್ಬಿಟ್ಟು ಮಕ್ಕಳ ಅವಕಾಶ ಕೊಟ್ಟಿದ್ರಿ. ಕಡ್ಡಿ ಹಾಕಿದ್ರೆ ಮಕ್ಕಳಾಗಿವೆ. 2 ಚೆಕ್ಕೆ ಕೊಟ್ಟಿದ್ದೀರಿ. 5 ಆಶೀರ್ವಾದ ಚೆಕ್ಕೆ ಕೊಟ್ಟು ಕೈಯಿಂದ ಕೈ ಕೊಟ್ಟರೆ ಯಾವ ಮಕ್ಕಳಾಗಿವೆ, ಮಕ್ಕಳುಗಳಾಗಿವೆ. ಚನ್ನಪಟ್ಟಣ ಸುತ್ತು, ನಾಗರ ಸುತ್ತು, ಬೆಂಗಳೂರು ಸುತ್ತು, ಎಲ್ಲ ಸುತ್ತು ಮಕ್ಕಳು ಹೆಣ್ಮಕ್ಳು ಮದುವೆ ಆಗಿದೆ. ನಾನು ಕಟ್ಟಿ ಕೊಟ್ಟಿದ್ದೀನಿ. ನಿಲ್ಸ್ಕೊಂಡು ಕಟ್ಟಿ ಕೊಟ್ಟಿದ್ದೀನಿ. ಅವ್ರ ಮಕ್ಕಳುಗಳಾಗಿವೆ, ಮದುವೆಗಳಾಗಿವೆ. ಅವ್ರು ಅರಿಕೆ ಕೊಟ್ಟಿದ್ದಾರೆ. ಅವ್ರ ಕೈಯಲ್ಲಿ ಒಂದು ಅರಿಕೆ ಕೊಟ್ಟರೆ ಅನುದಾನ ಮಾಡಿದ್ರೆ ಬೇಕಾದ್ರೆ ಚಂದಾನ ಮಾಡ್ತಾರೆ. ಇವತ್ತು ಬೇಕಾದ್ರೆ ಸೌಲಭ್ಯ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಆ ತಾಯಿಯ ದೇವ್ರ ಕಾಸು ನಿಮ್ಮ? ನಾನು ಇಲ್ಲಿಗೆ 71 ವರ್ಷ ಸರ್. ನಾವು ಇಲ್ಲಿಗೆ 3 ಘಟನೆ ಆಗಿದೆ. ದೇವಸ್ಥಾನ ಘಟನೆ ನಮಗೆ ನನ್ನ ಪ್ರಕಾರವಾಗಿ ಈ ಸೊಸೆಗಳು ನಾವು ನೀವಿದ್ದೆವು. ಈ ಸೊಸೆ ತೆಗೆದು ಸೊಸೆಗೆ ಇದನ್ನು ಬಾಯಿ ತೊಡಿದ್ದು ಹುಡುಗರು ತಾತ ತಾತ ಅಂತಿದ್ರು. ಬಾಯಿ ತೊಗೊಂಡ್ಬಿಟ್ಟು ಈ ಸೊಸೆಗಳು ನಾವು ಹಾಕಿದ್ವಿ. ಇವಾಗ ಸುತ್ತ 21 ಸೊಸೆಯನ್ನು ಆಗಿದ್ದು ನಾವು ಕೊನೆ ಸುತ್ತ ಕೊಂಡ ಸೇವೆ ಮಾಡಿಕೊಂಡು ಮಾರವರು ಮಾಡ್ತಾ ಇದ್ವಿ. ನಿಮ್ಮ ಇವರು ಯಾವ್ದಾರ ಒಂದು ಹಾಡೋಳಕ್ಕೆ ಇಷ್ಟಪಡ್ತೀರಾ, ಅದು ಶ್ಲೋಕ ಹೇಳಕ್ಕೆ ಇಷ್ಟಪಡ್ತೀರಾ? ಸ್ವಾಮಿನ ಅಂತ ಶ್ಲೋಕ ಏನಿಲ್ಲ, ಯಾವುದು ಅಂತ ಯಾವುದೋ ನೀವು ಗೊತ್ತಿರೋದು ಕೇಳಿಸ್ಕೊಂಡಿರೋದು ಬೇಕಾದ್ರೆ ಅಮ್ಮನ ಮೇಲೆ ಹೇಳ್ಬೇಕು ಅಂತಂದ್ರೆ ಹೇಳ್ತೀರಿ. ಅದಕ್ಕೆ ನಾವು ಹೇಳ್ಬೇಕಾದ್ರೆ ಅದು ಗಾಡಿ ಹೇಳಿ ಅಮ್ಮನ ಮೇಲೆ ಹೇಳ್ಬೇಕು ಅಂತಂದ್ರೆ ಒಂದು ಸ್ವಲ್ಪ ಅಮ್ಮನ ಹೇಳ್ತೀನಿ. ಸ್ವಾಮಿ ಆಗಲ್ಲ, ಯೋಚನೆ ನಾನು ಅಮ್ಮನ ಹೇಳ್ತೀನಿ. ಅಮ್ಮ ನಾನು ಚೆನ್ನಾಗಿ ಮಾಡಿದ್ರೆ ಬಂದು ಭಕ್ತಾದಿಗಳು ಚೆನ್ನಾಗಿ ಮಾಡಿದ್ರೆ ಎಲ್ಲ ಚೆನ್ನಾಗಿ ಕಾಪಾಡಿದ್ರೆ ಹೇಳಿ. ಏನು ನಮ್ಗೆ ಏನು ಕುಂತ್ಕೊಳ್ತಿರ್ಬೇಕಿಲ್ಲ. ರಾತ್ರಿ ಏಳ್ಸ್ಕೊಂಡ್ರೆ ಬೆಳಗ್ಗೆ ಕೆಲಸ ಸರ್. ಆದಿಶಕ್ತಿ ಮಾರಮ್ಮ ಎಣ್ಣೆನ ಆಗ್ತಾನೆ ಯಾವನು ಹೇಳ್ಸಕ್ಕಾಗಲ್ವಾ? ಹೇಳ್ತೀರಿ ಯಾಕೆಲ್ಲ ಮಾರಮ್ಮ ನಿನ್ನ ನೋಡಕ್ಕೆ ಬಂದವರು ಸಪ್ಪಾಗಿದ್ದಾರೆ, ನಿನ್ನ ನೋಡಕ್ಕೆ ಬಂದವರು ಸಪ್ಪಾಗಿದ್ದಾರೆ. ಮಾರವ್ವ ನಿನ್ನ ಮಗ ನೋಡಿದರೆ ಸಪ್ಪಾಗಿದ್ದಲ್ಲೇ ಕೆಳಗಣ್ಣು ಉರಿತಲ್ಲೇ ಒಡೆಯದ ಒಂಬಾಳೆ ತಂದರಲ್ಲೇ ನಿನ್ನವ ಕಾಲು ಗುಡಿಯ ಮುಂದೆ ಕುಂತವರಲ್ಲೇ ಬಂಡಿಗಾಡಿ ಒಂಬಾಳೆ ತಂದಾರಲ್ಲೇ ಬಂಡಿಗಾಡಿ ಒಂಬಾಳೆ ತಂದು ಒಳ ಒಕ್ಕಲಕ್ಕಿ ಆರಾತಿ ಮಾಡಿದರಲ್ಲೇ ಮಾರುವ ಒಕ್ಕಲಕ್ಕಿ ಆರಾತಿ ಮಾಡಿದರಲ್ಲೇ ಗುಡಿ ಮುಂದೆ 3 ಸುತ್ತು ಸುತ್ತಾರಲ್ಲಮ್ಮ ಒಡೆದಾರ ಕೆಂಡಕ್ಕೆ 9 ಕಾಯಿ ಒಡೆದಾರಿಕೆ ಉಪ್ಪು ಕಲಮ್ಮ ಉಪ್ಪು ಕಳೆ ತಾಯಿಯನ್ನ ಅರಿಕೆ ಉಪ್ಪು ಕಾಳೆ. ಶ್ರೀ ಆದಿಶಕ್ತಿ ಮಾರಮ್ಮ ದೇವಸ್ಥಾನಕ್ಕೆ ಬೇರೆ ಬೇರೆ ಕಡೆಯಿಂದ ಬೆಂಗಳೂರು, ಮೈಸೂರು, ಮಂಡ್ಯ, ದಾವಣಗೆರೆ, ಚಿತ್ರದುರ್ಗ, ಹೊಸಕೋಟೆ, ಕೋಲಾರ ಭಕ್ತಾದಿಗಳು ಯಾವ ಮಾರ್ಗದಲ್ಲಿ ಹೋದ್ರೆ ಆ ದೇವರ ಸನ್ನಿಧಿ ಬರೋ ಮಾರ್ಗ ಇಲ್ಲ. ಈಗ ನ್ಯಾಷನಲ್ ಬರೋದು ಈಗ ಕೋಲಾರ, ಬೆಂಗಳೂರು, ನೆಲಮಂಗಲ ಈ ಕಡೆ ಎಲ್ಲ ಬರಬೇಕಾದ್ರೆ ನ್ಯಾಷನಲ್ ರೈಲ್ವೆ ತುಮಕೂರು, ಈ ಕಡೆ ಗುಬ್ಬಿ ಆ ಕಡೆಯಿಂದ ಬಂದರೂ ನ್ಯಾಷನಲ್ ರೈಲ್ವೆನೇ ಕರೆಕ್ಟ್, ಅಲ್ಲಿಂದಲೇ ಆಗ್ತದೆ. ಈ ಕಡೆ ಮಾಗಡಿ, ರಾಮನಗರ ಇವರೆಲ್ಲ ಬರಬೇಕಾದ್ರೆ ನಾನು ಹೇಳಿದಂಗೆ ಮಾಗಡಿಯಿಂದ ಬಂದು ಹೊನ್ನೂಡಿಕೆ ಮಾರ್ಗವಾಗಿ ಇಲ್ಲಿ ಬಸವಣ್ಣ ದೇವಸ್ಥಾನಕ್ಕೆ ಬಂದು ಈ ಕಡೆ ಬರ್ಬೋದು. ಇನ್ನು ಹೆಚ್ಚಿನ ಹತ್ರ ಬೇಕು ಅಂದರೆ ನೋಡಿರುವಂಥ ಜನಗಳೆಲ್ಲ ಕ್ಯಾಸರ್ದಲ್ಲಿ ಹೇಳ್ಬಿಟ್ಟು ಆಟೋ ರೂಟ್ನಲ್ಲಿ ಅಥವಾ ಬೇರೆ ವ್ಯವಸ್ಥೆಯಲ್ಲಿ ವೆಹಿಕಲ್ಗಳಲ್ಲಿ ಅಥವಾ ಕಾರುಗಳಲ್ಲಿ ಬರೋದು ಕೆಸರುಗಳಿಂದ ಬರ್ತಾರೆ. ಈ ಥರ ಎಲ್ಲ ಬರ್ತಾರೆ. ದೇವಸ್ಥಾನದಲ್ಲಿ
ಒಂದು ನೀಟಾಗಿರುವಂಥ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥ ದೇವಸ್ಥಾನ. ಇದರಲ್ಲಿ CCTV ಕ್ಯಾಮೆರಾ ಯಾಕೆ ಅಳವಡಿಸೋಕ್ಕಾಗಿಲ್ಲ ಸರ್? ಮುಂದಿನ ಯೋಜನೆಯಲ್ಲಿ ಅದು ಅನ್ಕೊಂಡಿದ್ವಿ. ಯಾಕೆಂದರೆ ಅದು ಇಂಪಾರ್ಟೆಂಟು. ನೀವು ಹೇಳೋದಕ್ಕಿಂತ ಮುಂಚಿತವಾಗಿ ನಾವು ಇದು ಮಾಡ್ತೀವಿ. ಯಾರೋ ಭಕ್ತಾದಿಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಸ್ವಲ್ಪ ಕಾದು ಅದನ್ನು ತಕ್ಷಣ ಅದನ್ನು ಮಾಡ್ತೀವಿ. ಅದನ್ನು ಹಾಕಿಸೋದಕ್ಕೆ ಕ್ಯಾಮ್ರಾ ಹಾಕ್ಸೋದಕ್ಕೆ ಪ್ರಯತ್ನ ಮಾಡಬೇಕು. ಕ್ಷೇತ್ರ ಗಮನಕ್ಕೆ ಬರುವಂಥ ಮಾರ್ಗಗಳ ಬಗ್ಗೆ ನೀವು ಮುಂಚೆ ಮಾಹಿತಿ ಇಲ್ಲಿಗೆ ಬರುವಂಥ ಮಾರ್ಗಗಳು ಎಲ್ಲ ಕಡೆಯಿಂದಲೂ ರೋಡ್ ಅನುಕೂಲತೆ ಇದೆ. ಬೊಮ್ಮನಹಳ್ಳಿಗೆ ಪಂಡಿತಹಳ್ಳಿ ಗೇಟ್ನಿಂದಲೂ ಮೇನ್ ರೋಡ್ ಇಲ್ಲಿ ರೋಡ್. ಈ ಕಡೆ ಟೋಲ್ ಗ್ಯಾಸ್ ಗೇಟ್ನಿಂದಲೂ ಮೇನ್ ರೋಡ್ ಇಲ್ಲಿಗೆ. ಕೆಸರುಮಡಿಯಿಂದಲೂ ಮೇನ್ ರೋಡ್. ಈ ಕಡೆ ಬಸವನಗರದಿಂದಲೂ ಮೇನ್ ರೋಡ್. ಸೊನ್ನೂರಿಕೆಯಿಂದಲೂ ಮೇನ್ ರೋಡ್. ಯಾವ ಕಡೆಯಿಂದ ಬಂದರೂ ಒಳ್ಳೆ ಸೆಂಟ್ರಲ್ ಪ್ಲೇಸ್ ಬೊಮ್ಮನಹಳ್ಳಿ. ಈ ಥರ ಅನ್ಕೊಳುತ್ತೆ. ಟ್ರೈನು ಅದೇ ಟ್ರೈನ್ ಹೇಳಿದ್ವಲ್ಲ, ಟ್ರೈನು ಕ್ಯಾಸಂದ್ರ ಇಳಿಬೋದು, ಮತ್ತು ಈರಳ್ಳಿ ಇಳಿಬೋದು, ತುಮಕೂರು ಇಳಿಬೋದು. 3 ಕಡೆನೂ ಅಂದರೆ ಯಾವ ಕಡೆಯಿಂದ ಬೇಕಾದ್ರೆ ದೇವಸ್ಥಾನದ ಈ ಮಾರ್ಗಗಳ ಎಲ್ಲ ಒಂದು ನಕ್ಷೆ ಮಾಡ್ತಾರೆ ಸರ್. ಅದನ್ನೇನಾರ ದೇವಸ್ಥಾನದಿಂದ ಮಾಡಿಸ್ತೀವಿ ಸರ್? ಇಲ್ಲ, ಮಾಡಿಸಿಲ್ಲ ಅದನ್ನು. ಏಕೆಂದರೆ ನಾವು ಆ ರೀತಿ ಯಾರು ನಮಗೆ ಕನ್ಫ್ಯೂಸ್ ಆಗಿ ಇಲ್ಲಿ ಬರೋಕ್ಕೆ ದಾರಿನೇ ಇಲ್ಲ, ಹಿಂಗಿಲ್ಲ ಅನ್ನೋ ಯಾವ ನಮಗೆ ಆ ರೀತಿ ಕಂಪ್ಲೇಂಟ್ಸ್ ಬಂದಿಲ್ಲ ಇನ್ನೊಂದು. ಅದನ್ನ ಬೇಕಾದರೆ ನೆಕ್ಸ್ಟು ಇನ್ನೊಂದು ನಕ್ಷೆ ಮಾಡಿ ಹಾಕ್ತೀವಿ ಬೋರ್ಡ್. ಸರ್, ಇಷ್ಟೆಲ್ಲ ಮಾಡಿಕೊಂಡು ಪ್ರತಿಯೊಂದು ವ್ಯವಸ್ಥಿತವಾಗಿ ಇರುತ್ತೆ. ಈ ಕೆಲವೊಂದು ನಿಯಮಿತಗಳು ರೋಡು ಮತ್ತು ಅನ್ನ ಸಂತರ್ಪಣೆ ಬಗ್ಗೆ ಮಾಹಿತಿ ಇಲ್ಲದೆ ಇರೋದು, ಡೈಲಿ ಪೂಜೆಗಳ ಬಗ್ಗೆ ಇಂತಿಂತಂತ ಆ್ಯಂಗಲ್ಸ್ನ ನಾನು ಇಲ್ಲೂ ದೇವಸ್ಥಾನದಲ್ಲಿ ನೋಡಿಲ್ಲ. ಏನಂದರೆ ಪ್ರತಿ ಮನೆಯಲ್ಲಿ ಪ್ರಚಾರ ಆಗಲಿ, ಭಕ್ತಾದಿಗಳ ಕ್ರಮ ಇನ್ನೂ ಹೆಚ್ಚನ್ನು ಕೊಡಿ ಅಂತೇಳಿ ಆ್ಯಂಗಲ್ಸ್ನ ಪ್ರಿಂಟ್ ಮಾಡಿಸಿದ್ರು ನಾನು ಎಲ್ಲೂ ನೋಡಿಲ್ಲ. ಬೆಳ್ಳಿ ತೋರಿಸಿದ್ರು ಒಂದು ಆ್ಯಂಗಲ್ಸ್ ನಾನು ನೋಡಿದೆ, ಜಾತ್ರೆ ಒಂದು ಆ್ಯಂಗಲ್ಸ್ ನೋಡಿದೆ. ಇದು ಬಿಟ್ಟು ಪೂಜೆಗಳ ಬಗ್ಗೆ ವಿವರ ಅದೇ ಹೇಳಿದ್ನಲ್ಲ, ಸ್ವಲ್ಪ ಅರ್ಚಕರು ಇದ್ರ ಮೇಲೆ ಡಿಫ್ರೆನ್ಸ್ ಮೇಲೆ ಸ್ವಲ್ಪ ಅವೆಲ್ಲ ನಾವು ಇನ್ನೂ ಕೆಲವು ಒಂದು ವರ್ಷ ಕಳ್ಕೊಂಡು ತದನಂತರ ಆ ಅರ್ಚಕರು ಪೂರ್ಣ ಈಗ ನಮಗೇನೋ ಏನು ತಿಳಿದ ಹಳ್ಳಿಗಳಿಂದ ಬಂದಿರೋ ಜನಗಳಾದರೆ ಏನು ಮಾಡಿದ್ರು ಮಂಗಳಾರತಿ ಮಾಡಿಸ್ಕೊಂಡು ಹೋಗ್ತಾರೆ. ಕೆಲವರು ಸ್ವಲ್ಪ ಸಂಸ್ಕೃತ ಇದು, ಕೆಲವರು ದೇವಸ್ಥಾನಗಳಲ್ಲಿ ಪೂಜಾ ಕಾಮಗಾರಿಗಳನ್ನು ಮಾಡಿದಾಗ ಅದನ್ನು ನೋಡಬೇಕಾದಾಗ ಸ್ವಲ್ಪ ಅವ್ರ ಮನಸ್ಸಿನಲ್ಲಿ ಬೇಜಾರಾಗಬಾರ್ದು. ಅದಕ್ಕೆ ಮೊದಲು ಪೂಜಾರನ್ನು ಸ್ವಲ್ಪ ತಯಾರು ಮಾಡಿ ತದನಂತರ ಅವೆಲ್ಲ ಮಾಡೋಣ ಅಂತ